ನಮಸ್ಕಾರ. BU ನ್ಯೂಸ್ಗೆ ಸ್ವಾಗತ. ನಾನು ಚರಣ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗಕ್ಕೆ 125 ವರ್ಷಗಳ ಸಂಭ್ರಮ. ಹವಾಮಾನ ಬದಲಾವಣೆ ಭೂವಿಜ್ಞಾನ ವಿಷಯದ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ. ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯಶಾಸ್ತ್ರ ವಿಭಾಗದ ವತಿಯಿಂದ 3 ದಿನಗಳ ವಿಶೇಷ ಉಪನ್ಯಾಸ ಸರಣಿ. ಬೆಂಗಳೂರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ದಿವಂಗತ ಪ್ರೊಫೆಸರ್ VB ಕುಟಿನೋ ಸ್ಮರಣಾರ್ಥ ಸಭಾಂಗಣ ಉದ್ಘಾಟನೆ. ರಾಜ್ಯಶಾಸ್ತ್ರ ವಿಭಾಗಕ್ಕೆ 50 ವರ್ಷಗಳ ಸಂಭ್ರಮ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮ. ಸಂಭ್ರಮಿಸಿದ ವಿದ್ಯಾರ್ಥಿಗಳು. ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಚಟುವಟಿಕೆಯ ದಿನ. ಟೆಲಿವಿಷನ್ ಹಾಗೂ ಸಿನಿಮಾ ಚಿತ್ರೀಕರಣದಲ್ಲಿ ವಿದ್ಯಾರ್ಥಿಗಳು ಭಾಗಿ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯ ಭೂವಿಜ್ಞಾನ ವಿಭಾಗ 125 ವರ್ಷಗಳನ್ನು ಪೂರೈಸಿ ಭೂವಿಜ್ಞಾನ ಕ್ಷೇತ್ರದಲ್ಲಿ ವಿಶಿಷ್ಟ ಸಂಶೋಧನೆ ಅನ್ವೇಷಣೆಗಳ ಮೂಲಕ ವಿಶ್ವದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. 2 ದಿನಗಳ ಕಾಲ ಹವಾಮಾನ ಬದಲಾವಣೆ ಭೂವಿಜ್ಞಾನ ವಿಚಾರದ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗ ಸುದೀರ್ಘ 125 ವರ್ಷಗಳು ಪೂರೈಸಿ ಇತಿಹಾಸದಲ್ಲಿ ಅಗ್ರಮಾನ್ಯವಾಗಿ ನಿಂತಿದೆ. ದೇಶ ವಿದೇಶದ ಭೂವಿಜ್ಞಾನಿಗಳಿಗೆ ಒಂದು ವೇದಿಕೆಯಾಗಿದೆ. ಈ ನಿಟ್ಟಿನಲ್ಲಿ 2 ದಿನಗಳ ಕಾಲ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ದೇಶ ವಿದೇಶದ ಭೂವಿಜ್ಞಾನಿಗಳು ಭಾಗವಹಿಸಿ ಹವಾಮಾನ ಬದಲಾವಣೆ ಕುರಿತು ನುರಿತ ವಿಜ್ಞಾನಿಗಳಿಂದ ವಿದ್ಯಾರ್ಥಿಗಳ ಜೊತೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ದಕ್ಷಿಣ ವಲಯದ ಆಟೋಮಿಕ್ ಮಿನರಲ್ಸ್ ಎಕ್ಸ್ಪ್ಲೋರೇಷನ್ ಹಾಗೂ ರಿಸರ್ಚ್ನ ಪ್ರಾದೇಶಿಕ ನಿರ್ದೇಶಕ ಧೀರಜ್ ಪಾಂಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ವಿಶ್ವ ಬಿಸಿಯುಂಡೆಯಾಗುವತ್ತ ಹೆಜ್ಜೆ ಹಾಕುತ್ತಿದೆ. ಪ್ರತಿ ದಶಕದಲ್ಲೂ ಉಷ್ಣಾಂಶ ಹೆಚ್ಚುವ ಮೂಲಕ ಭೂ ತಾಪಮಾನ ಹೆಚ್ಚುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕುಲಪತಿ ಡಾಕ್ಟರ್ ಜಯಕರ್ SM ಮಾತನಾಡಿ, ಸ್ವತಂತ್ರ ಪೂರ್ವ 1892 ಭೂವಿಜ್ಞಾನ ವಿಭಾಗ ಬೆಂಗಳೂರಿನಲ್ಲಿ ಸ್ಥಾಪನೆಯಾಯಿತು. 1964ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಅಸ್ತಿತ್ವಕ್ಕೆ ಬಂದ ಬಳಿಕ ಭೂವಿಜ್ಞಾನ ವಿಭಾಗ ಸೇರ್ಪಡೆಗೊಂಡಿತ್ತು. ಈ ವಿಭಾಗವು ಸುದೀರ್ಘ 125 ವರ್ಷಗಳ ಕಾಲ ಭೂವಿಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದರು. ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಭೂವಿಜ್ಞಾನ ಸಂಶೋಧಕಿ ಗೆರೆಟಾ ಕೆಲ್ಲರ್, ಕುಲಸಚಿವ ಶೇಖ್ ಲತೀಫ್, ವಿಜ್ಞಾನ ವಿಭಾಗದ ಡೀನರಾದ ಪ್ರೊಫೆಸರ್ ಅಶೋಕ್ D. ಹಂಜಗಿ ಸೇರಿದಂತೆ ಭೂವಿಜ್ಞಾನಿಗಳು, ಪ್ರಾಧ್ಯಾಪಕರು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯಶಾಸ್ತ್ರ ವಿಭಾಗವು ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ನಾಯಕತ್ವದ ಗುಣಗಳು, ಸಂವಹನ ಕೌಶಲ್ಯಗಳು, ಸಾಮಾಜಿಕ ಜವಾಬ್ದಾರಿ ಕುರಿತು 3 ದಿನಗಳ ವಿಶೇಷ ಉಪನ್ಯಾಸ ಸರಣಿ ಏರ್ಪಡಿಸಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಶೇಖ್ ಲತೀಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಬೆಳೆಯುತ್ತಿರುವ ಜಗತ್ತಿನಲ್ಲಿ ವಾಣಿಜ್ಯ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಅರಿಯಲು ಹಾಗೂ ಕ್ಷೇತ್ರದಲ್ಲಿ ಗುರಿಯನ್ನು ತಲುಪಲು ನಾಯಕತ್ವದ ಗುಣಗಳು, ಅಭಿವೃದ್ಧಿ ಸಂವಹನ, ಜ್ಞಾನಗಳಿಕೆ ಪ್ರಮುಖವಾದ ಕೌಶಲ್ಯಗಳಾಗಿವೆ ಎಂದರು. ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ C. ಶ್ರೀನಿವಾಸ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ವಿಷಯದ ಆಯ್ಕೆ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. 3 ದಿನಗಳ ಈ ವಿಶೇಷ ಉಪನ್ಯಾಸ ಸರಣಿಯನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು. ಜ್ಞಾನಗಳಿಕೆ ಮಾಡಲು ಅಭಿವೃದ್ಧಿ ಸಂವಹನ, ನಾಯಕತ್ವದ ಗುಣಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಎಂದು ಹೇಳಿದರು. ಡಾಕ್ಟರ್ C. ತಿಮ್ಮಪ್ಪ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ R. ಸರ್ವಮಂಗಳ, ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ಶ್ರೀ ವೀರೇಶಾನಂದ ಸರಸ್ವತಿ ಭಾಗವಹಿಸಿದ್ದರು. ಮೊದಲ ದಿನದ ಉಪನ್ಯಾಸ ಸರಣಿಯಲ್ಲಿ ಸ್ವಾಮಿ ಶ್ರೀ ವೀರೇಶಾನಂದ ಸರಸ್ವತಿಯವರು ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ನೈತಿಕ ಮೌಲ್ಯವನ್ನು ಬೆಳೆಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಇಂದಿನ ಯುವಜನತೆಗೆ ಮಾದರಿಯಾಗಿದ್ದಾರೆ. ಅವರ ಜೀವನವೇ ನಮಗೆ ಮಾರ್ಗದರ್ಶನ. ಪ್ರತಿಯೊಬ್ಬ ವಿದ್ಯಾರ್ಥಿಯು
ವಿವೇಕಾನಂದರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಯಾದಂಥ ಕರ್ನಾಟಕ ಹೈಕೋರ್ಟ್ನ ವಕೀಲರಾದ ಪ್ರೊಫೆಸರ್ ಹರಿರಾಮೆ ಅವರು ವಿದ್ಯಾರ್ಥಿಗಳು ಭಾರತದ ಮುಂದಿನ ಭವಿಷ್ಯ ವಿಷಯದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಎರಡನೇ ದಿನದ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಡಿಐಜಿ ರವಿ ಡಿ ಚೆನ್ನಣ್ಣವರು ಮಾತನಾಡಿ, ವಿದ್ಯಾರ್ಥಿಗಳು ಸಾಧಿಸಲು ಬೇಕಾದ ಎಲ್ಲ ಸವಾಲುಗಳ ಪಟ್ಟಿಯನ್ನು ತಯಾರಿ ಮಾಡಿಕೊಳ್ಳಬೇಕು. ಒಂದು ಆದರ್ಶವನ್ನು ತೆಗೆದುಕೊಳ್ಳಬೇಕು. ಆದರ್ಶಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಾಗಿರಿಸಬೇಕು. ಜವಾಬ್ದಾರಿಯುತ ನಾಗರಿಕರಾಗಿ ಜೀವನವನ್ನು ನಡೆಸಬೇಕು ಎಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು. ಕಟ್ಟಿಗೆ ತಗೊಂಬಂದ್ರೆ ನನ್ನ ತಾಯಿ ನಾನು ಮಲಗಿದಾಗ ನನ್ನ ಮುಳಿ ತೆಗೆದಿದ್ದು ಕಾಲಿಂದು ಪ್ಯಾರಾಗನ್ ಚಪ್ಪಲ್, ಶ್ರಮಜೀವಿಗಳಿಗಾಗಿ ಶ್ರಮಿಸುವ ಚಪ್ಪಲಿಗಳು ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವಾಗ. ಆ ಪ್ಯಾರಾಗನ್ ಚಪ್ಪಲ್ ದಾಟಿ ಹವಾಯಿ ಚಪ್ಪಲ್ ಮುಳಿ ನಟ್ರೆ ನಾವು ಕಟ್ಟಿಗೆ ತಗೊಂಡ್ಬಂದು ಮಾರ್ತಿದ್ವಿ ಗದಗಲ್ಲಿ. ಪೀಕ್ ಜಾಲಿ ಅಂತ ಬರುತ್ತೆ, ಸರ್ಕಾರಿ ಜಾಲಿ ಅಂತ ಕರಿತೀರ. ಅದು ಮುಳ್ಳು ತಲೆಯಲ್ಲೂ ನಡ್ತಾ ಇತ್ತು. ಮದಕರಿ ನಾಯಕನಿಗೆ ಮುಳ್ಳಿನ ಕಿರೀಟ ಮಾಡ್ತಾರೆ, ಚೈನ್ ಹಾಕ್ತಾರೆ. ಆ ಮುದುಗಲ್ ಕೋಟೆಯಿಂದ ಎಳಕಂ ಬಂದು ಕೋಟೆ ಜನರ ಎದುರುಗಡೆ ಎಲ್ಲ ಮೆರವಣಿಗೆ ಮಾಡಿ ಆ ವ್ಯಕ್ತಿನ ಶ್ರೀರಂಗಪಟ್ಟಣ ಜೈಲಲ್ಲಿ ಇಟ್ಟು ವಿಷ ಹಾಕಿ ಕೊಲ್ತಾರೆ. ಇಬ್ರು ಮಕ್ಕಳು ಅವಳಿ ಜವಳಿ. ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಎಂ ದೇವೇಂದ್ರರವರು ದೇಶ ಮತ್ತು ಜಗತ್ತಿನ ಪ್ರವಾಸೋದ್ಯಮ ಹಾಗೂ ಆರ್ಥಿಕ ಅಭಿವೃದ್ಧಿ ವಿಷಯದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ, ಒಂದು ದೇಶದ ಅಭಿವೃದ್ಧಿಗೆ ಪ್ರವಾಸೋದ್ಯಮ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತದೆ. ಆರ್ಥಿಕ ಅಭಿವೃದ್ಧಿಗೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಬೇಕು ಎಂದರು. ಉಪನ್ಯಾಸ ಸರಣಿಯ ಕೊನೆಯ ಭಾಗದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಕಿದ್ವೈನ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ, ಪ್ರತಿಯೊಬ್ಬರೂ ನಮ್ಮ ಪೂರ್ವಿಕರ ಆಹಾರ ಪದ್ಧತಿಗೆ ಹಿಂತಿರುಗಬೇಕು, ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಬೇಕು, ಪ್ರತಿನಿತ್ಯ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ವಿಭಾಗದ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಾನು ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಮಾಡಲ್ಲ. ನಾವು ಮಾಡೋದೆಲ್ಲ ಬಹಳ ದೊಡ್ಡ ಕೆಲಸ, ನೀವು ವಾಪಸ್ ಅದು ಮಾಡಬೇಕು. ಆಕ್ಚುಲಿ ಇವತ್ತು ನಾನು ಪೋಸ್ಟ್ಪೋನ್ ಮಾಡಿದೆ, ನೋಡಿದ್ರು ಕೇಳಿದ್ರು ಇಲ್ಲ ಎಸ್ಟರ್ಡೇ ಹೈದರಾಬಾದ್ ಎಕ್ಸಾಮ್ ಎಕ್ಸಾಮ್ ಇಲ್ಲ, ನೀನೊಂದು 5 ನಿಮಿಷ ಮಾತಾಡ್ಬೋದು ನಿಮಗೆ ನನ್ನ ಒಂದು ಅಸ್ತಿತ್ವ, ನನ್ನ ಒಂದು ನಿಜವಾದ ರೂಪ ಹೇಳಿಕೊಂಡು ಬಂದಿದ್ದೀನಿ. ಬೆಂಗಳೂರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ದಿವಂಗತ ಪ್ರೊಫೆಸರ್ ವಿ ಕುಟೀನೂರವರ ಸ್ಮರಣಾರ್ಥ 2 ಸುಸಜ್ಜಿತ ವಿಚಾರಣಾ ಸಂಕೀರ್ಣ ಸಭಾಂಗಣಗಳ ಉದ್ಘಾಟನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿದ್ದ ಸಿಕ್ಕಿಂ ರಾಜ್ಯದ ಅಡ್ವೊಕೇಟ್ ಜನರಲ್ ಶ್ರೀ ಬಸವಪ್ರಭು ಎಸ್ ಪಾಟೀಲ್ ಮಾತನಾಡಿ, ಪ್ರೊಫೆಸರ್ ವಿ ಕುಟೀನೂರವರ ಸೇವೆ ಅನನ್ಯ ಹಾಗೂ ಅದ್ವಿತೀಯ. ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನ ಜೊತೆಗೆ ಹಲವಾರು ವಿಶ್ವವಿದ್ಯಾಲಯಗಳನ್ನು ಕಟ್ಟಿ ಬೆಳೆಸಿದ ಧೀಮಂತ ಪ್ರಾಧ್ಯಾಪಕ. ಎಲ್ಲ ಬಡವರ್ಗದ ಹಾಗೂ ಮಧ್ಯಮ ವರ್ಗದವರನ್ನು ಪ್ರೋತ್ಸಾಹಿಸಿ ನ್ಯಾಯಮೂರ್ತಿಗಳು, ಶಾಸಕರು, ಎಷ್ಟೋ ಪ್ರಾಧ್ಯಾಪಕರನ್ನು ಸೃಷ್ಟಿಸಿರುವ ಕೆಲಸವನ್ನು ಕುಟೀನೂರವರು ಮಾಡಿದ್ದಾರೆ ಎಂದು ಪ್ರಶಂಸೆಯ ಮಾತುಗಳನ್ನಾಡಿದರು. ಆದರೆ ಪ್ರೊಫೆಸರ್ ವಿ ಕುಟೀನೂರವರ ಬಗ್ಗೆ ಮಾತ್ರ ಅತ್ಯಂತ ಕೃತಜ್ಞ ಮನೋಭಾವದಿಂದ ಅವರನ್ನ ನೆನಪಿಸ್ಕೊಳ್ತಾರೆ. ನನಗೆ ಕೆಲವರು ಹೇಳ್ತಾ ಇರ್ತಾರೆ, ಯೂನಿವರ್ಸಿಟಿ ಲಾ ಕಾಲೇಜ್ಗೆ ನೀವು ಹೊರಗಡೆ ಹೋಗಿದ್ದೀರಾ, ಇದು ಸರ್ಕಾರಿ ಕಾಲೇಜು, ಅಂಥ ಒಂದು ಕಮಿಟ್ಮೆಂಟ್ ತೋರಿಸೋದಕ್ಕೆ ಏನಿರುತ್ತೆ? ಸರ್ಕಾರಿ ಕಾಲೇಜಲ್ಲಿ ಪ್ರೈಮರಿ ಸ್ಕೂಲ್ನಿಂದ ಓದಿ ಬಂದಿರುವಂಥ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ದೆಹಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಪ್ರತಿಭಾ ಎಂ ಸಿಂಗ್, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಲಪತಿಗಳಾದ ಡಾಕ್ಟರ್ ಜಯಕರ ಎಂಎಸ್ ವಹಿಸಿದ್ದರು. ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ, ವಿಶೇಷ ಆಹ್ವಾನಿತರಾಗಿದ್ದ ಪ್ರೊಫೆಸರ್ ವಿ ಕುಟೀನೂ ಅವರ ಕುಟುಂಬ ವರ್ಗದವರು, ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ವಿ ಸುದೇಶ್ ರವರು, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಿಎಂ ಪುಣಚ್ಚ,
ನ್ಯಾಯಾಧೀಶರು, ಹಿರಿಯ ವಕೀಲರು, ಪೊಲೀಸ್ ಅಧಿಕಾರಿಗಳು, ಪ್ರಾಧ್ಯಾಪಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗವು 50 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮೌಲ್ಯಗಳು ಹಾಗೂ ಪ್ರಕಟಣೆ ಎಂಬ ವಿಷಯದ ಕುರಿತು ಒಂದು ದಿನದ ವಿಶೇಷ ಕಾರ್ಯಾಗಾರ ಏರ್ಪಡಿಸಿತ್ತು. ವಿಶೇಷ ಉಪನ್ಯಾಸ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿಶೇಷ ಉಪನ್ಯಾಸ ನೀಡಿದ ಚಾಣಕ್ಯ ಯೂನಿವರ್ಸಿಟಿಯ ಕಾನೂನು ಶಾಲೆಯ ಮುಖ್ಯಸ್ಥ ಡಾಕ್ಟರ್ ಚೇತನ್ ಸಿಂಗಿ ಸಂಶೋಧನಾ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ, ವಿದ್ಯಾರ್ಥಿಗಳಿಗೆ ತಾಳ್ಮೆ ಹಾಗೂ ಶ್ರಮ ಬಹಳ ಮುಖ್ಯ, ಆಯ್ಕೆಯ ವಿಷಯದ ಸಂಶೋಧನೆಯಲ್ಲಿ ತೊಡಗಿದಾಗ ಅನೇಕ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬೇಕು ಎಂದರು. ಇದೇ ತರ ಸುಮಾರು ಡಿಲಮಾಸ್ ಬರುತ್ತೆ. ಅವಾಗ ಅದಕ್ಕೆ ಫಾರ್ಮುಲಾ ಅಥವಾ ರೂಲ್ ಬುಕ್ ಅಂತ ಏನಿಲ್ಲ. ದಟ್ ಇಸ್ ವೈ ಇನ್ಸ್ಟಿಟ್ಯೂಷನ್ ಎಥಿಕ್ಸ್ ಬರುತ್ತೆ. ದೇರ್ ಇಸ್ ಎ ಎಥಿಕ್ಸ್ ಕಮಿಟಿ ಇನ್ ದಿ ಯೂನಿವರ್ಸಿಟಿ ವಿಚ್ ವಿಲ್ ಸರ್ಟಿಫೈ that nothing ethical, unethical or non-ethical was done ಅನ್ನೋದು ಅದೊಂದು ಆಸ್ಪೆಕ್ಟ್. ಅಥವಾ ಯು ಹ್ಯಾವ್ ಟು ಡಿಕ್ಲೇರ್ ಇಟ್ ಅಪ್ಫ್ರಂಟ್, ಐ ಹ್ಯಾವ್ ಡನ್ ದಿಸ್ ಅಂತ. ಯಾಕಂದ್ರೆ ನಾವು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸುರೇಂದ್ರ ಕುಮಾರ್ ಮಾತನಾಡಿ, ನಮ್ಮ ರಾಜ್ಯಶಾಸ್ತ್ರ ವಿಭಾಗ 50 ವರ್ಷಗಳನ್ನು ಪೂರೈಸಿದೆ. ಹಾಗಾಗಿ ನಾವು 50 ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಉಪನ್ಯಾಸದ ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಅವರ ಶೈಕ್ಷಣಿಕ ಬದುಕಿಗೆ ಅನುಕೂಲಕರವಾಗುತ್ತದೆ. ಆಕ್ಚುಲಿ ಇದು ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ 50 ಇಯರ್ಸ್ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ, ಗೋಲ್ಡನ್ ಜೂಬ್ಲಿ. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ 50 ವರ್ಷ ಆಗಿದೆ ಡಿಪಾರ್ಟ್ಮೆಂಟ್. ಸೊ 50 ಕಾರ್ಯಕ್ರಮ ಮಾಡಬೇಕಂತ ಒಂದು ಉದ್ದೇಶದಿಂದ ನಾವು ಜಸ್ಟ್ ಲೆಕ್ಚರ್ಸ್ ಒಂದೇ ಅಲ್ಲ, ಇವನ್ ವರ್ಕ್ಶಾಪ್ ಇರ್ಬೋದು, ಸೆಮಿನಾರ್ಸ್ ಇರ್ಬೋದು, ಎಸ್ಸೆ ಕಾಂಪಿಟೇಷನ್ ಇರ್ಬೋದು, ಹಲವಾರು ರೀತಿ ಪ್ರೋಗ್ರಾಮ್ಸ್ನ ನಾವು ಆರ್ಗನೈಸ್ ಮಾಡೋ ಒಂದು ಇಂಟೆನ್ಷನಲ್ಲಿ ಇದು ಮಾಡ್ತಿರೋದು. ಸೊ ಇವತ್ತು ನಡೀತಾ ಇರೋದು ಏನು ಅಂತಂದರೆ ಒಂದು ಸ್ಪೆಷಲ್ ಲೆಕ್ಚರ್ ಆನ್ ರಿಸರ್ಚ್ ಎಥಿಕ್ಸ್ ಆ್ಯಂಡ್ ಪಬ್ಲಿಕೇಶನ್. ಯಾಕಂದರೆ PhDಗೆ ಕೋರ್ಸ್ ವರ್ಕಲ್ಲಿ ಒಂದು ಪೇಪರ್ ಇದೆ, ರಿಸರ್ಚ್ ಎಥಿಕ್ಸ್ ಆ್ಯಂಡ್ ಪಬ್ಲಿಕೇಶನ್ ಅಂತ. ಸೊ ಆ ಕಾಂಟೆಕ್ಸ್ಟಲ್ಲಿ ಕೇವಲ ನಮ್ಮ ಟೀಚರ್ಸೇ ಅವ್ರಿಗೆ ಪಾಠ ಮಾಡೋಕ್ಕಿಂತ ಹೆಚ್ಚಾಗಿ ಬೇರೆ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರಿಂದ ಒಂದು ಎಕ್ಸ್ಪೋಜರ್ ಆಗಲಿ, ನಮ್ಮ ವಿದ್ಯಾರ್ಥಿಗಳು ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯಗಳು ಎಲ್ಲ ರಿಸರ್ಚ್ ಸ್ಕಾಲರ್ಸ್ಗೆ ಅನುಕೂಲ ಆಗುತ್ತೆ ಈ ಪ್ರೋಗ್ರಾಮ್ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಚೇತನ್ ಸಿಂಗಾಯಿ ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಡೆದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ವಿವಿಧ ಗಾಯನ ಸ್ಪರ್ಧೆ ಹಾಗೂ ಕ್ರೀಡೆಗಳ ಮೂಲಕ ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ SR ಕೇಶವ್ ಮಾತನಾಡಿ, ಸಂಸ್ಕೃತಿ ಎಷ್ಟೇ ಬದಲಾದರೂ ಭಾರತೀಯತೆ ನಮ್ಮ ಸಂಸ್ಕೃತಿಯಾಗಿದೆ. ಗೌರವವನ್ನು ನೀಡುವುದು ಹಾಗೂ ಶಿಸ್ತನ್ನು ಕಾಪಾಡುವುದು ನಮ್ಮ ಪರಂಪರೆ ಎಂದರು. ಒಂದು ಸಂಸ್ಕೃತಿ ಯಾವ ತರ ಬದಲಾಗಿದೆ, ಸಂಸ್ಕೃತಿ ಏನೇ ಬದಲಾದ್ರೆ ಭಾರತೀಯತೆ ಅನ್ನೋದನ್ನ ಸಂಸ್ಕೃತಿಯಲ್ಲಿದೆ. ಇದು ಎಷ್ಟೇ ಟ್ರೈ ಮಾಡ್ಬೋದು ಇದರಿಂದ ಹೋಗ್ಲಿಕ್ಕೆ, ಆದ್ರೆ ಅದೊಂದು ಎಲ್ಲೋ ಒಂದ್ ಕಡೆ ನಿಮ್ಗೆ ಎಳೆದಿಡುತ್ತೆ. ಇವತ್ತು ಬಹುಶಃ ಒಂದು ನೋಡ್ಕೊಡೋ ವಿಚಾರ ಇದೆ, ಅದರಿಂದ ಈಗ ನೋಡ್ಕೊಳ್ಳಲ್ಲ, ಇವೆಲ್ಲ ಇದೆ. ಆದ್ರೆ ಈಗಲೂ ನಿಮ್ಗೆ ಮೆಜಾರಿಟಿ ಆಫ್ ದಿ ಇಂಡಿವಿಜುವಲ್ಸ್ ಆಫ್ ದೆಮ್ ಲೈಕ್ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಕೂಡ ಟೀಚರ್ಸ್ಗೆ ಗೌರವ ಕೊಡೋದು. ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಪ್ರೊಫೆಸರ್ ಬಸವರಾಜ್ ಎಸ್ ಬೆನ್ನಿ ಮಾತನಾಡಿ, ಸಾಂಸ್ಕೃತಿಕ ಬದಲಾವಣೆ ನಮ್ಮ ಜೀವನ ಕಟ್ಟುತ್ತದೆ. 21ನೇ ಶತಮಾನದ ಪ್ರಗತಿ ಅಭಿವೃದ್ಧಿ ಅಂಶಗಳ ಮೇಲೆ ನಿರ್ಧಾರವಾಗುತ್ತದೆ. ಯಾವ ದೇಶ ಮೌಲ್ಯಗಳಲ್ಲಿ ಸಂಸ್ಕೃತಿ ಇರುತ್ತದೆಯೋ ಆ ದೇಶದ ಬೆಳವಣಿಗೆ ಸಾಧ್ಯ ಎಂದು ಈತ ನುಡಿಗಳನ್ನು ಹೇಳಿದರು. 1991ರವರೆಗೆ ನಮ್ಮ ಆರ್ಥಿಕ ಅರ್ಥಶಾಸ್ತ್ರದಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಮಾನದಂಡಗಳಾಗಿ ತಲಾ ಆದಾಯ, PPV ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳ್ತಾ ಇದ್ವಿ. ಬಟ್ 21ನೇ ಶತಮಾನ 2024ರ ಈ ಫಸ್ಟ್ ಕ್ವಾರ್ಟರ್ ಸೆಂಚುರಿ ಒಳಗೆ ಕೊನೆ ಹಂತದಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಿಮ್ಮ ಪ್ರಗತಿ, ನಿಮ್ಮ ಅಭಿವೃದ್ಧಿ ಎರಡೇ ಅಂಶದ ಮೇಲೆ ಗುರುತಾ ಇದೆ. ನಿಮ್ಮ ಪ್ರಗತಿ, ನಿಮ್ಮ ಅಭಿವೃದ್ಧಿ ಎರಡೇ ಅಂಶಗಳ ಮೇಲೆ ಗುರುತಾ ಹಿಡಿತಾರ. ಅದರ ಆಧಾರದ ಮೇಲೆ ನಿಮ್ಮನ್ನ ಮತ್ತ ನಮ್ಮ ದೇಶವನ್ನ ಮತ್ತ ನನ್ನನ್ನ ನಾವು ಎಷ್ಟು
ಹೊಂದಿದ್ದೀವಿ ಅಂತ ಹೇಳ್ತಾರೆ. ಅವು ಎರಡು ಅಂಶ ಬಹುಶಃ ನಿಮ್ಗೆ ಗೊತ್ತದವು. ಒಂದು ವೆಲ್ನೆಸ್ ಇಂಡೆಕ್ಸ್, ಇನ್ನೊಂದು ಹ್ಯಾಪಿನೆಸ್ ಇಂಡೆಕ್ಸ್. ನಂತರ ವಿಭಾಗದ ವಿದ್ಯಾರ್ಥಿಗಳು ಭಾವಗೀತೆ, ಸಿನಿಮಾ ಗೀತೆ, ಜನಪದ ಗೀತೆ, ರಂಗೋಲಿ ಸ್ಪರ್ಧೆ, ಹಗ್ಗಜಗ್ಗಾಟ, ಕ್ರಿಕೆಟ್ ಹೀಗೆ ಅನೇಕ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ಟೆಲಿವಿಷನ್ ಹಾಗೂ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗವಹಿಸಿ ನಿರ್ಮಾಣದ ವಿವಿಧ ಹಂತಗಳ ಬಗ್ಗೆ ಅರಿವು ಹೆಚ್ಚಿಸಿಕೊಂಡರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗಕ್ಕೆ 125 ವರ್ಷಗಳ ಸಂಭ್ರಮ. ಹವಾಮಾನ ಬದಲಾವಣೆ, ಭೂವಿಜ್ಞಾನ ವಿಷಯದ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ. ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯಶಾಸ್ತ್ರ ವಿಭಾಗದ ವತಿಯಿಂದ 3 ದಿನಗಳ ವಿಶೇಷ ಉಪನ್ಯಾಸ ಸರಣಿ. ಬೆಂಗಳೂರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ದಿವಂಗತ ಪ್ರೊಫೆಸರ್ ವಿ.ಬಿ. ಕುಟಿನೋ ಸ್ಮರಣಾರ್ಥ ಸಭಾಂಗಣ ಉದ್ಘಾಟನೆ. ರಾಜ್ಯಶಾಸ್ತ್ರ ವಿಭಾಗಕ್ಕೆ 50 ವರ್ಷಗಳ ಸಂಭ್ರಮ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮ, ಸಂಭ್ರಮಿಸಿದ ವಿದ್ಯಾರ್ಥಿಗಳು. ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಚಟುವಟಿಕೆಯ ದಿನ, ಟೆಲಿವಿಷನ್ ಹಾಗೂ ಸಿನಿಮಾ ಚಿತ್ರೀಕರಣದಲ್ಲಿ ವಿದ್ಯಾರ್ಥಿಗಳು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್.